ಇಲ್ಲ ಅಂತ ಅನ್ಬೋದು. ಎಲ್ಲೇ ಹೋಗಲಿ ಅವರ ಮಕ್ಕಳು ನೃತ್ಯದ ಮುಖಾಂತರವಾಗಿ ಅವರನ್ನು ಪರಿಚಯಿಸ್ತಾರೆ. 1995ರಲ್ಲಿ ಕೇವಲ 2 ವಿದ್ಯಾರ್ಥಿಗಳಿಂದ ಆರಂಭಿಸಿದ್ದ ರತಿಕಾ ನೃತ್ಯ ನಿಕೇತನ ಭರತನಾಟ್ಯ ಶಾಲೆಯು ಈಗ ಸುಮಾರು 1,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನೃತ್ಯಾಭ್ಯಾಸ ನೀಡುತ್ತಿದೆ. ಧಾರವಾಡ ಮಾತ್ರ ಅಲ್ಲ, ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೂ ನೃತ್ಯ ತಲುಪಬೇಕೆಂದು ಗೋಕಾಕ, ಬೈಲಹೊಂಗಲ, ಘಟಪ್ರಭಾ, ಯರಗಟ್ಟಿ, ರಾಮದುರ್ಗ ಹೀಗೆ 9 ಶಾಖೆಗಳನ್ನು ನಡೆಸುತ್ತಿದ್ದು, ಸಾಧಿಸಬೇಕೆಂಬ ಛಲ ಇದ್ದರೆ ಒಬ್ಬ ಸಾಮಾನ್ಯ ಮಹಿಳೆ ಯಾವ ಸಾಧನೆಯನ್ನಾದರೂ ಮಾಡಬಹುದು ಎಂಬುದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ. ಶರಣರ ವಚನಗಳಿಗೆ ನೃತ್ಯವನ್ನು ಸಂಯೋಜಿಸಿ ಫಲಾಪೇಕ್ಷೆ ಇಲ್ಲದೆ ನಾಡಿನ ಎಲ್ಲ ಮಠಮಾನ್ಯಗಳಲ್ಲಿ ಪ್ರಸ್ತುತಪಡಿಸುತ್ತಾ ಬಂದಿರುವ ಇವರಿಗೆ ವಚನಗಳಿಗೆ ನೃತ್ಯ ಸಂಯೋಜಿಸಿದ ಪ್ರಥಮ ನೃತ್ಯ ಶಿಕ್ಷಕಿ ಎಂಬ ಹೆಗ್ಗಳಿಕೆ ಉಂಟು. ಚಂದನ ದೂರದರ್ಶನದಲ್ಲಿ ವಚನ ವೈಭವ, ತತ್ವರಸಾನುಭವ ಕಾರ್ಯಕ್ರಮಗಳ ಮುಖಾಂತರ ನೃತ್ಯಗಳ ಪ್ರಸ್ತುತಪಡಿಸಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ, ಕರ್ನಾಟಕದ ಬಹುತೇಕ ಹಳ್ಳಿ ಪಟ್ಟಣಗಳಲ್ಲಿ 800ಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಸಿಂಗಾಪುರ, ಆಸ್ಟ್ರೇಲಿಯಾ ದೇಶಗಳ ವಿವಿಧ ಭಾಗಗಳಲ್ಲಿ ತಮ್ಮ ವಿದ್ಯಾರ್ಥಿಗಳೊಂದಿಗೆ ನೃತ್ಯ ಪ್ರದರ್ಶನ ನೀಡಿದ್ದಾರೆ. ನೃತ್ಯ ಕ್ಷೇತ್ರದಲ್ಲಿನ ಇವರ ನಿರಂತರ ಪರಿಶ್ರಮ ಹಾಗೂ ಸಾಧನೆಯನ್ನು ಪರಿಗಣಿಸಿ ಇಂದು ಸನ್ಮಾನಿಸಲಾಗುತ್ತಿದೆ. ಡಾಕ್ಟರ್ ವೀಣಾ ಬಿರಾದಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮೊದಲಿಗೆ ಹೇಳಿಬಿಡ್ತಿದ್ದೆ, ಅವರು ಮರ್ತು ಹೋದಿದ್ದಿತ್ತು, ಬಸವರಾಜ್ ಕಟ್ಟಿಮನಿಯವರ ಮೊಮ್ಮಗಳು. ಈಗಿನ ಜನಕ್ಕೆ ಅದು ಕಡಿಮೆ ಗೊತ್ತಿರಬಹುದು. ಅದ್ಭುತ ಕಾದಂಬರಿಕಾರರವರು, ಅವರ ಮೊಮ್ಮಗಳಿವರು. ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ. ಅಧ್ಯಕ್ಷರು ಹೊಂಬೆಳಕು ಪ್ರತಿಷ್ಠಾನ. ಸಂಸ್ಥಾಪಕ ನಿರ್ದೇಶಕರು ಸಂಕಲ್ಪ ಯುವ ವೇದಿಕೆ. ಅಧ್ಯಕ್ಷರು ಶ್ರೀ ಸಾಯಿ ಸೂಪರ್ ಕಿಡ್ಸ್ ಪೂರ್ವ ಪ್ರಾಥಮಿಕ ಶಾಲೆ. ಸಂಸ್ಥಾಪಕ ನಿರ್ದೇಶಕರು ಹುತಾತ್ಮ ಯೋಧರ ಪತ್ನಿಯರಿಗಾಗಿ ಆಪ್ತ ಸಖಿ ಸಮಾಲೋಚನಾ ಕೇಂದ್ರ. ಸಂಸ್ಥಾಪಕ ನಿರ್ದೇಶಕರು ಮಾತೃವಾತ್ಸಲ್ಯ ಸೇವಾ ಕೇಂದ್ರ, ಮಕ್ಕಳ ನಂದಗೋಕುಲ ಅನಾಥಾಶ್ರಮ. ಇವರು ಕೋವಿಡ್-19 ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಧಾರವಾಡ ಮತ್ತು ಸುತ್ತಿನ ಹಳ್ಳಿಗಳಲ್ಲಿ ಸುಮಾರು 10,000 ಮಾಸ್ಕ್ ವಿತರಣೆ ಹಾಗೂ 250 ನಿರಾಶ್ರಿತರ ಮನೆಗಳಿಗೆ ಆಹಾರ ಕಿಟ್ ವಿತರಣೆ ಮಾಡಿದ್ದು. ನೆರೆಹಾವಳಿ ಸಂದರ್ಭದಲ್ಲಿ ಅಳ್ನಾವರ, ನವಲಗುಂದ ಹಾಗೂ ಧಾರವಾಡ ಸುತ್ತಲಿನ ಹಳ್ಳಿಗಳಲ್ಲಿ ಆಹಾರ ಸಾಮಗ್ರಿ ಮತ್ತು ಹೊದಿಕೆಗಳ ವಿತರಣೆಯನ್ನು ಮಾಡಿದವರು. ಸ್ಲಮ್ ಮಕ್ಕಳಿಗಾಗಿ ಕಳೆದ 3 ವರ್ಷಗಳಿಂದ ಲಕ್ಷ್ಮೀನಗರ, ಜನ್ನತ ನಗರಗಳಲ್ಲಿ ಉಚಿತ ವಿದ್ಯಾ ಕೇಂದ್ರ ಸ್ಥಾಪನೆ, ಉಚಿತ ಕಲಿಕಾ ತರಗತಿಗಳ ಆಯೋಜನೆ, ಹುತಾತ್ಮ ಯೋಧರ ಪತ್ನಿಯರ ಮತ್ತು ನೊಂದ ಮಹಿಳೆಯರಿಗಾಗಿ ಆಪ್ತ ಸಖಿ ಸಮಾಲೋಚನಾ ಕೇಂದ್ರ ಸ್ಥಾಪನೆ ಮಾಡಿ ಸೇವೆ ಸಲ್ಲಿಸುತ್ತಿದ್ದಾರೆ. ಧಾರವಾಡ ನಗರದಲ್ಲಿನ ಮಹಿಳೆಯರ ಪ್ರತಿಭೆಗೆ ಸೂಕ್ತ ವೇದಿಕೆ ಕಲ್ಪಿಸಿ ಹಾಡು, ನೃತ್ಯ, ಸುಗ್ಗಿಗೀತೆಗಳು, ವಿಚಾರ ಸಂಕಿರಣ, ಮಹಿಳಾ ದಿನಾಚರಣೆ, ರಂಗೋಲಿ ಸ್ಪರ್ಧೆ ಆಯೋಜನೆ. ಕಳೆದ ವರ್ಷ ಮಹಿಳಾ ದಿನಾಚರಣೆಯಂದು ಮಹಿಳೆಯರಿಗಾಗಿ ಕಾರ್ಯಕ್ರಮ ಆಯೋಜನೆ ಹಾಗೂ ನೇತ್ರದಾನ ಶಿಬಿರದ ಆಯೋಜನೆ. ಮಹಿಳೆಯರಿಂದ ನೇತ್ರದಾನ, ಸ್ವತಃ ಮೇಡಮ್ ಅವರಿಂದ ಮೊದಲ ನೇತ್ರದಾನ ವಾಗ್ದಾನ. 35ಕ್ಕಿಂತ ಹೆಚ್ಚು ರಕ್ತದಾನ ಶಿಬಿರಗಳು, 50ಕ್ಕಿಂತ ಹೆಚ್ಚು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು, 25ಕ್ಕಿಂತ ಹೆಚ್ಚು ಉಚಿತ ನೇತ್ರ ತಪಾಸಣೆ ಶಿಬಿರಗಳು, SSLC ವಿದ್ಯಾರ್ಥಿಗಳಿಗೆ ಉಚಿತ ಪರೀಕ್ಷಾ ಪೂರ್ವ ಸಿದ್ಧತಾ ತರಬೇತಿ ಶಿಬಿರಗಳು, ಬುದ್ಧಿಮಾಂದ್ಯ ಮಕ್ಕಳಿಗಾಗಿ ಕಾರ್ಯಕ್ರಮಗಳ ಆಯೋಜನೆ, ಅವಶ್ಯಕ ಸಾಮಗ್ರಿಗಳ ವಿತರಣೆ. ಈ ರೀತಿಯಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು. ಈ ಜವಾಬ್ದಾರಿ ಇನ್ನೂ ಹೆಚ್ಚಾಗಲಿ ಅನ್ನೋ ನಿಟ್ಟಿನೊಳಗೆ ನಾವು ನಿಮ್ಮನ್ನು ಸನ್ಮಾನ ಮಾಡ್ತಾ ಇದ್ದೇವೆ. ಕುಮಾರಿ ಅನನ್ಯ ಸಾಂಬಯ್ಯ ಹಿರೇಮಠ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆಗಲೇ ಜಾನಪದ ಸಂಗೀತ ತಂಡದೊಳಗೆ ನಾವು ಶಂಬಯ್ಯ ಅಂತ ಕರಿತೀವಿ, ಅಧಿಕೃತವಾಗಿ ಸಾಂಬಯ್ಯ ಹಿರೇಮಠ ಅವರು. ಅವರ ಮಗಳು. ಅನನ್ಯ ಪದದ ಅರ್ಥವೇ ಇತರರಂತೆ ಅಲ್ಲ ಅಂತ, ಅಂದರೆ ಆಕೆ ಇತರರಂತೆ ಇಲ್ಲ ಅಂದ.
5ನೇ ವಯಸ್ಸಿನಿಂದಲೇ ಯೋಗ ಮತ್ತು ಮಲ್ಲಕಂಬ ಅಭ್ಯಾಸ, ಚಿಕ್ಕ ವಯಸ್ಸಿನಿಂದ ಯೋಗ ಮತ್ತು ಮಲ್ಲಕಂಬ ಸ್ಪರ್ಧೆಗಳಲ್ಲಿ ಭಾಗವಹಿಸುವಿಕೆ, ಸುಮಾರು 200ಕ್ಕೂ ಹೆಚ್ಚು ಯೋಗ ಮಲ್ಲಕಂಬದ ಗುಂಪು ವೇದಿಕೆ ಪ್ರದರ್ಶನ, ಹಲವಾರು ಸ್ಪರ್ಧೆಗಳಲ್ಲಿ 30ಕ್ಕೂ ಹೆಚ್ಚು ಪದಕ ಪ್ರಶಸ್ತಿಗಳ ಗಳಿಕೆ. 2016ರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ನಡೆದ ಮಲ್ಲಕಂಬ ಸ್ಪರ್ಧೆಯಲ್ಲಿ ವೈಯಕ್ತಿಕವಾಗಿ 6ನೇ ಸ್ಥಾನ, ಟೀಮ್ ಚಾಂಪಿಯನ್ನಲ್ಲಿ 3ನೇ ಸ್ಥಾನ. 2017ರಲ್ಲಿ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ನಡೆಸುವ ಯೋಗ ಸ್ಪರ್ಧೆಯಲ್ಲಿ ಶಾಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು, ಛತ್ತೀಸ್ಗಢದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗಿಯಾದದ್ದು. 2018ರಲ್ಲಿ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ನಡೆಸುವ ರಾಷ್ಟ್ರೀಯ ಮಲ್ಲಕಂಬ ಸ್ಪರ್ಧೆಯಲ್ಲಿ ಭಾಗಿ. 2019ರಲ್ಲಿ ರಾಷ್ಟ್ರೀಯ ಮಲ್ಲಕಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪೋಲ್ ಮಲ್ಲಕಂಬದಲ್ಲಿ ತೃತೀಯ ಸ್ಥಾನ. 2022ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಆಯೋಜಿಸುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಭಾಗವಹಿಸಿ ಪೋಲ್ ಮಲ್ಲಕಂಬದಲ್ಲಿ 8ನೇ ರ್ಯಾಂಕ್. ನ್ಯಾಷನಲ್ ಒಲಿಂಪಿಕ್ ಎಂದೇ ಪ್ರಸಿದ್ಧಿ ಪಡೆದಿರುವ ಗುಜರಾತ್ನಲ್ಲಿ ನಡೆದ 36ನೇ ನ್ಯಾಷನಲ್ ಗೇಮ್ಸ್ನಲ್ಲಿ ಭಾಗಿಯಾದದ್ದು. 2023ರಲ್ಲಿ ದೆಹಲಿಯಲ್ಲಿ ನಡೆದ ಮಲ್ಲಕಂಬ ಸಂಸ್ಥೆ ನಡೆಸುವ ರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ಭಾಗಿಯಾದದ್ದು. 2023ರಲ್ಲಿ ಯೋಗದಲ್ಲಿ ಯೂನಿವರ್ಸಿಟಿ ಬ್ಲೂ, ಹಿಮಾಲಯ ಯೋಗ ಒಲಿಂಪಿಯಾಡ್ದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ. 2024ರಲ್ಲಿ ಪಾಂಡಿಚೇರಿ ಸರ್ಕಾರ ಭಾರತೀಯ ಪ್ರವಾಸೋದ್ಯಮ ಸಚಿವಾಲಯ ಪಾಂಡಿಚೇರಿಯಲ್ಲಿ ನಡೆಸಿದ್ದ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ. 2024ರಲ್ಲಿ ಯೋಗಾಸನ ಮತ್ತು ಮಲ್ಲಕಂಬ ಎರಡೂ ಕ್ರೀಡೆಗಳಲ್ಲಿ ಕರ್ನಾಟಕದ ಯೂನಿವರ್ಸಿಟಿ ಬ್ಲೂ ಆಗಿ ಒಡಿಸ್ಸಾದಲ್ಲಿ ನಡೆದ ಅಖಿಲ ಭಾರತ ವಿಶ್ವವಿದ್ಯಾಲಯಗಳ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗಿ. 2024 ಡಿಸೆಂಬರ್ದಲ್ಲಿ ಯೋಗಾನನ ಭಾರತ ನಡೆಸುವ 5ನೇ ಹಿರಿಯ ರಾಷ್ಟ್ರೀಯ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಸಾಂಪ್ರದಾಯಿಕ ಯೋಗ ಸ್ಪರ್ಧೆಯಲ್ಲಿ 4ನೇ ಸ್ಥಾನ. 2025ರಲ್ಲಿ ರಾಜ್ಯ ಮಟ್ಟದ ಗಣರಾಜ್ಯೋತ್ಸವ ಪಥಸಂಚಲನ ತರಬೇತಿಯಲ್ಲಿ ಭಾಗಿ. ಇದರೊಳಗೆ ಭಾಗಿಯಾಗೋದು ಭಾಳ ಕಷ್ಟದ ಕೆಲಸ. NCC ಒಳಗಿದ್ದಂಥ ನನಗೆ ಗೊತ್ತದೆ. ರಾಜ್ಯ ಮತ್ತು ರಾಷ್ಟ್ರದೊಳಗೆ ಪ್ರತಿನಿಧಿಯಾಗಿ ಹೋಗಬೇಕು ಅಂತಂದರೆ ನನಗೆ ಗೊತ್ತಿರುವಂಗೆ ಸುಮಾರು 6-7 ತಿಂಗಳು ಸತತವಾಗಿ ಮನೆಯನ್ನು ಬಿಟ್ಟು ಆ ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಬೇಕಾಗ್ತದೆ. ನನಗೆ ಗೊತ್ತಿರುವಂಗೆ ಸುಮಾರು 6 ತಿಂಗಳಂತೂ ಆಕೆ ಮನೆಯೊಳಗೆ ಇದ್ದಿದ್ದಿಲ್ಲ. ಮನೆಯಿಂದ ಹೊರಗಿದ್ದು ಈ ಒಂದು ಸ್ಥಾನವನ್ನು ಆಕೆ ತಲುಪಿದ್ದದ. 2025 ಫೆಬ್ರವರಿ ತಿಂಗಳಲ್ಲಿ ಭಾರತ ಸರ್ಕಾರ ಮತ್ತು ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಉತ್ತರಾಖಂಡದಲ್ಲಿ ಏರ್ಪಡಿಸಿದ 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಾಂಪ್ರದಾಯಿಕ ಯೋಗ ಸ್ಪರ್ಧೆಯಲ್ಲಿ ದೇಶಕ್ಕೆ 3ನೇ ಸ್ಥಾನವನ್ನು ಪಡೆದದ್ದು. ಆಕೆ ತಿರುಗಿ ಬಂದಂಥ ಹೊತ್ತಿನೊಳಗೆ ಅವ್ರ ಊರು ಹರ್ಲಾಪುರದೊಳಗೆ ಬಹುತೇಕ ಯಾರನ್ನೂ ಆ ರೀತಿ ಮೆರವಣಿಗೆ ಮಾಡಿರಲಿಕ್ಕಿಲ್ಲ. ಈ ಅನನ್ಯಳನ್ನು ಇಡೀ ಊರು ಜನ ದೀಪ ಗ್ಯಾಸ್ ಹಚ್ಚಿ ಮೆರವಣಿಗೆ ಮುಖಾಂತರವಾಗಿ ಆಕೆಯ ಮನೆ ಕರ್ಕೊಂಡು ಹೋದದ್ದು ನಮ್ಮ ಕಣ್ಣಿಗೆ ಕಟ್ಟಿದಂಗದ. ಸಾಕಾರ ಸಂಸ್ಥೆ ಉದಯೋನ್ಮುಖ ಕ್ರೀಡಾಪಟು ಎಂಬ ಪ್ರಶಸ್ತಿ 1ರಿಂದ 4ನೇ ತರಗತಿಯವರೆಗೆ ಆಕೆ ತನ್ನ ಹುಟ್ಟೂರೊಳಗೆ ಇದನ್ನು ಯಾಕೆ ಹೆಚ್ಚು ಹೇಳಲಿಕ್ಕತ್ತೇನೆ ಅಂದರೆ ಗ್ರಾಮಾಂತರ ಪ್ರದೇಶದೊಳಗೆ ಕಲಿಕೆ ಆದರೆ ಮಕ್ಕಳು ಎತ್ತರಕ್ಕೆ ಬೆಳೆಯಂಗಿಲ್ಲ ಅನ್ನುವಂಥ ಭಾವ ಅನೇಕ ಪಾಲಕರಿಗೆ ಅದ. ಆದರೆ ಈಕೆ ಪ್ರಾಥಮಿಕ ಮತ್ತು ಪ್ರೌಢ ಆ ನಂತರ ಈಗೇನು ಪದವಿ ಕಲೀಲಿಕ್ಕತ್ತಾಳ ಇದೆಲ್ಲ ಗ್ರಾಮಾಂತರದೊಳಗನ. ಎಲ್ಲೇ ಇದ್ದರೂ ಸಹಿತ ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಸಿತ್ತು ಅಂತಂದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಅದ. ಈ ಬಾಲಕಿ ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಂಥ ಬಾಲಕಿ ಇದ್ದಾಳೆ. ಈ ಅನನ್ಯ ಸಾಧನೆ ಗುರುತಿಸಿ ಇನ್ನಷ್ಟು ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಸದಿಚ್ಛೆಯನ್ನು ಹೊಂದಿಕೊಂಡು ನಮ್ಮ ಫ್ರೆಂಡ್ಸ್ ಸೋಷಿಯಲ್ ಕ್ಲಬ್ ಈ ಒಳಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಕುಮಾರಿ ಅನ್ನಪೂರ್ಣ ಲಿಂಬಿಕಾಯಿ ದಯವಿಟ್ಟು ವೇದಿಕೆಗೆ ಬರಬೇಕು. ಬಾಲಮಂದಿರದಲ್ಲಿ ಬೆಳೆದ ಪ್ರತಿಭೆ, ಸಾಮಾನ್ಯವಾಗಿ ಬಾಲಮಂದಿರದೊಳಗೆ ಬೆಳೀತಕ್ಕಂಥ ಪ್ರತಿಭೆಗಳು ಅಷ್ಟಕ್ಕಷ್ಟೇ ಇರ್ತಾವೋ ಅನ್ನುವಂಥ ಕಲ್ಪನೆ ಹೊರಗಿರ್ತಕ್ಕಂಥ ನಮಗೆ ಗೊತ್ತದೆ. ಅವಕಾಶಗಳು ಸಿಕ್ಕರೆ ಆ ಪ್ರತಿಭೆ ಬೇಕಾದಷ್ಟು ಚಿಗುರಲಿಕ್ಕೆ ಸಾಧ್ಯ ಅದ ಅನ್ನೋದಕ್ಕೆ ಅನ್ನಪೂರ್ಣ ಲಿಂಬಿಕಾಯಿ ಸಾಕ್ಷಿ. ಇವತ್ತು ಸದ್ಯ
ಗೋಟ್ಗೋಡಿಯ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಲ್ಲಿ 6 ಸ್ಥಳಗಳಲ್ಲಿ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ನೀಡಿದ್ದವರು. 2021ರಲ್ಲಿ ಬೆಸ್ಟ್ ಪೋರ್ಟ್ರೇಟ್ ವರ್ಕರ್ ಅಂದರೆ ಭಾವಚಿತ್ರವನ್ನು ನಮ್ಮನ್ನು ಎದುರಿಗೆ ಕುಂದಿರಿಸಿ ಚಿತ್ರ ಬರೆಯೋದಕ್ಕೆ ಪೋರ್ಟ್ರೇಟ್ ಅಂತ ನಾವು ಹೇಳ್ತೇವೆ. ಅದರೊಳಗೆ ಆಕೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. 2023ರೊಳಗೆ ಶಿಲ್ಪಕಲೆಯೊಳಗೆ ಮತ್ತು ಪೇಂಟಿಂಗ್ನೊಳಗೆ ಬೆಸ್ಟ್ ಆರ್ಟಿಸ್ಟ್ ಅಂತ ತಿಳ್ಕೊಂಡು ಒಂದು ಅವಾರ್ಡನ್ನು ಆಕೆ ಪಡ್ಕೊಂಡಿದ್ದಾರೆ. ಮೈಸೂರಿನೊಳಗೆ ದಸರಾ ಸಂದರ್ಭದೊಳಗೆ ವಿವಿಧ ಜಿಲ್ಲೆಗಳಿಂದ ಟ್ಯಾಬ್ಲೋ ತಯಾರು ಮಾಡ್ತಕ್ಕಂಥ ಒಂದು ತಂಡ ಏನು ಹೋಗ್ತದೆ ಆ ತಂಡದೊಳಗೆ ಭಾಗಿಯಾಗಿದ್ದು ಆ ತಂಡದಿಂದ ಸಿದ್ಧಪಡಿಸಿರ್ತಕ್ಕಂಥ ಟ್ಯಾಬ್ಲೋ ಇಡೀ ರಾಜ್ಯಕ್ಕೆ 2ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಸದ್ಯ ಲಲಿತ ಕಲೆಗಳ ಬಗ್ಗೆ ಅಂದರೆ ಫೈನ್ ಆರ್ಟ್ಸ್ ಒಳಗೆ ಆಕೆ PhDಯನ್ನು ಮಾಡಲಿಕ್ಕತ್ತಾಳ. ಇನ್ನೂ ಹೆಚ್ಚಿನ ಸ್ಥಾನಮಾನಗಳಕ್ಕೆ ಲಭ್ಯ ಆಗಲಿ ಅನ್ನುವಂಥ ಆಶಯದಿಂದ ಅವಳನ್ನು ಸನ್ಮಾನಿಸಿ ನಾವು ಗೌರವಿಸ್ತಾ ಇದ್ದೀವಿ. ದಯವಿಟ್ಟು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಈ 5 ವ್ಯಕ್ತಿಗಳಿಗೆ ಸನ್ಮಾನವನ್ನು ಮಾಡಬೇಕು.